ಬ್ರೋ ಕದಿತಾವ್ ಬ್ರೋ ಇದು ಪಾಪ ಯಾವ್ದೋ ಗಾಡಿ ಕೇಳೋರು ನೀವು ಅಪ್ಪಂದೇನ ಅದು ಎತ್ತಾದ ನೀನು ವಾಟ್ ಈಸ್ ದ ಫಾರ್ಮ್ ಹಾಯ್ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್ ಸೊ ನಿನ್ನೆ ಒಂದು ಸಾಹಸ ಮಾಡಿದ್ದಾರೆ ನಮ್ಮ ಟುಮ್ ಮತ್ತು ಸಿ ಅವರು. ಸೊ ಏನಾಗಿದೆ ಅಂದರೆ ನಿನ್ನೆ ಯೂಶಲ್ ಆಗಿ ನಮ್ಮ ಅಂಗಡಿ 2 ಗಂಟೆವರೆಗೂ ಆನ್ಲೈನ್ ಓಪನ್ ಇರುತ್ತೆ ಸ್ಯಾಮ್ಸಂಗ್ ಮಟ್ಟ. ಸೊ ಅಂಗಡಿ ಮುಚ್ಚಿದ್ದಾರೆ. ಮುಚ್ಚಬೇಕಾದ್ರೆ ಒಂದು ಚೂರು ಏನಂತಾರೆ ಅಂಗಡಿ ಮುಚ್ಚಬೇಕಾದ್ರೆ ಒಂದೇ ಒಂದು ಆರ್ಡ್ರು ಪಿಕಪ್ ಮಾಡೋಕ್ಕೆ ಡೆಲಿವರಿ ಪಾರ್ಟ್ನರ್ ಬಂದಿಲ್ಲ. ಅವ್ರಿಗೋಸ್ಕರ ಕಾಯ್ತಿದ್ರಂತೆ. ಕಾಯ್ಕೊಂಡಿದ್ದಾಗ ನಮ್ಮ ಟುಮ್ ಸಿಸಿಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ನೋಡು ಏನಾಯಿತು ಅಂತೇಳು, ಮೈಕ್ ಇಟ್ಕೊಂಡು ಹೇಳು. ಏನಿಲ್ಲ, ಅದೇ ಡೆಲಿವರಿ ಪಾರ್ಟ್ನರ್ ಅಸೈನ್ ಆಗಿಲ್ಲ. ಲಾಸ್ಟ್ ಆರ್ಡ್ರು ಫುಲ್ ಶಟ್ರೆಲ್ಲ ಹಾಕ್ಬಿಟ್ಟು ಆಚೆ ನಿಂತ್ಕೊಂಡು ಕುತ್ಕೊಂಡಿದ್ರಿ. ಜೋರಾಗಿ ಮಾತಾಡೋ. ಕುತ್ಕೊಂಡಿದ್ರಿ. ಅವಾಗ ನಾನು ಸುಮ್ಮನೆ ಮಾತಾಡೋಣ ಅಂತ ಫೋನಲ್ಲಿ ಇಲ್ಲಿವರೆಗೂ ಬಂದೆ. ಇಲ್ಲಿ ನಿಂತ್ಕೊಂಡೆ. ಆಮೇಲೆ ಅಲ್ಲಿ ಆ ಜಾಗದಲ್ಲಿ ಪಾಪ ತಳ್ಳೋ ಗಾಡಿ ಇತ್ತು, ಹೋಂಡಾ ಬಜ್ಜಿ ಹಾಕೋರ್ದು. ಅಲ್ಲಿ ಯಾರೋ ಇಬ್ರು ಚೈನ್ ಹೊಡಿತಾರ ಸೌಂಡ್ ಬಂತು. ಯೂಶಲಿ ಕಟ್ಟಿರ್ತಾರೆ, ಅದನ್ನ ಲಾಕ್ ಮಾಡಿರ್ತಾರೆ, ಆ ಸೌಂಡ್ ಬಂತು. ಆಮೇಲೆ ಇಲ್ಲಿ ನಿಂತ್ಕೊಂಡೆ ಸಾಯಿಲ್ ಅಲ್ಲೇ ಕುತ್ಕೊಂಡು ನೋಡ್ತಿದ್ದೆ. ನಾನೊಂದು 15 ನಿಮಿಷ ನೋಡಿದೆ. ಆಮೇಲೆ ಸಾಯಿಲ್ ಬಂದ. ಸಾಯಿಲ್ ನಿಧಾನಕ್ಕೆ ಆ ಕಡೆಯಿಂದ ಬಾ ಅಂದ್ಬಿಟ್ಟು ಅಲ್ಲಿ ನಿಲ್ಲಿಸಿದೆ. ಸರಿ ಅಣ್ಣ ವಿಡಿಯೋ ಮಾಡ್ಕೊಂತೀನಿ ಅಂತ ಅಲ್ಲಿಂದ ವಿಡಿಯೋ ಮಾಡ್ದೆ. ಇನ್ನೂ ಮಾಡಿಲ್ವಾ? ಬನ್ನಿ ಅಲ್ಲಿ ಜಾಗ ತೋರಿಸಿ. ಅದು ಯಾಕೆ ಕೇಳ್ತೀಯಾ? ಆಮೇಲೆ 1 ಅವರ್ ವಾಚ್ ಮಾಡಿದ್ದೀವಿ. 1 ಅವರ್ ನಿಂತ್ಕೊಂಡು ನೋಡಿದ್ದೀರಾ? ಸೊ ಇವರು ಏನಾಗಿದೆ, ಸಂಜೆ ಫೋನಲ್ಲಿ ಮಾತಾಡ್ಕೊಂಡು ಬಂದವನೇ ಯಾರೋ ಚೈನ್ ಹೊಡಿಯೋ ಸೌಂಡ್ ಬಂದಿದೆಯಲ್ಲ, ಬಂದು ಆಚೆ ನಿಂತ್ಕೊಂಡು ನೋಡ್ತಾ ಇದ್ದಾನೆ. 1 ಅವರ್ ನಿಂತ್ಕೊಂಡು ನೋಡೋರು ಇಬ್ರು ಏನ್ ಮಾಡ್ತಾವ್ರೆ ಅಂತ. ಸೊ ಗಾಡಿ ಪಾಸ್ ಆದ್ರೆ ಅವರು ಆಚೆ ಬಂದವರು, ಇಲ್ಲಿ ಕೂರೋರು. ಮತ್ತೆ ಗಾಡಿಗಳೆಲ್ಲ ಹೋಗ್ಬಿಟ್ರೆ ಮತ್ತೆ ಒಳಗಡೆ ಒಂದು ಏನ್ ಮಾಡಿದ್ದಾರೆ ಅಂದ್ರೆ, ಒಂದು ಟಾರ್ಪಲ್ ತರ ಎಲ್ಲಿ ಇದಲ್ಲ, ಅದು ಮುಂದೆ ಒಂದು ಟಾರ್ಪಲ್ ಇದೆ ಆಯ್ತಾ. ಟಾರ್ಪಲ್ ಹಾಕೊಂಡ್ಬಿಟ್ಟು ಒಳಗಡೆ ತಲೆ ಮೇಲೆ ಹಾಕೊಂಡ್ಬಿಟ್ಟು ಚೈನ್ ನ ಹೊಡಿತಾ ಇರೋದು. ಅವರು ಗಾಡಿ ಬಂದ ತಕ್ಷಣ ಆಚೆ ಒಂದು ನಾರ್ಮಲ್ ಆಗಿ ಕೂತ್ಕೊಂಡ್ಬಿಡೋದು. ಈ ತರ ಮಾಡಿದ್ದಾರೆ. ಎಲ್ಲಿ ಗಾಡಿ ಇದ್ದಿದ್ದು? ಇದ್ರಿಂದ ಎಲ್ಲ ಗಾಡಿ ಇತ್ತಂತೆ. ಇಲ್ಲೇ ಇತ್ತು, ಇಲ್ಲಿ ಕೂತಿದ್ರಂತೆ. ಗಾಡಿ ಇರೋದು ಆಯ್ತಾ. ಸೊ ಸಂಜೆ ಸಾಯಿಲ್ ನೋಡಿದ್ದಾರೆ. ಆಮೇಲೆ ಏನಾಯ್ತು, ಗಾಡಿಗಳು ಹಿಂಗ್ ಹೋಗಿದೆ. ಓ ಗಾಡಿ ಇಳಿತವ್ರೆ. ಬರ್ತಾ ಇತ್ತು ಗಾಡಿ. ಎಷ್ಟು ದಿನಗಳಿಂದ ಎದೆಯಲ್ಲಿ ಇಟ್ಟುಕೊಂಡು ಏನು ಮಾಡುದು, ಸುಮ್ಮನೆ ಇರುವುದು. ಕುತ್ಕೊಂಡ್ರು. ಆಮೇಲೆ ನಾನು ಅಲ್ಲಿ 1 ಅವರ್ ನಿಂತ್ಕೊಂಡು ನೋಡಿದ್ರಿ. ಆಮೇಲೆ ಅಲ್ಲಿಂದ ಒಂದು ಟೆಂಪೋ ಪಾಸ್ ಆಯ್ತು. ಡೌಟ್ ಬಂತು. ಈ ಟೆಂಪೋ ಡೌಟ್ ಎಲ್ಲ ಬರ್ಲಿಲ್ಲ, ನಾರ್ಮಲ್ ಗಾಡಿ ಓಡಾಡ್ತಾವಲ್ಲ ಅಂತ ಸುಮ್ನೆ ಬಿಟ್ರಿ. ಸೆಕೆಂಡ್ ಟೈಮ್ ಇನ್ನೊಂದ್ಸತಿ ಬಂದ ಸ್ಯಾಮ್ಸಂಗ್ ಮಟ್ಟ ಇದೆಯಲ್ಲ, ಆ ರೋಡ್ ಇಂದ ಬರ್ತಾವ್ರ ಅವರು ಟೆಂಪೋ ಅವರು. ಇಬ್ರು ಇಲ್ಲಿದ್ದಾರೆ, ಇಬ್ರು ಟೆಂಪೋಲ್ ಇದಾರೆ. ಆ ಕಡೆಯಿಂದ ಬಂದ್ರು, ಅವ್ರ ಇನ್ಫಾರ್ಮೇಶನ್ ಕೊಟ್ರು ಅವ್ರಿಗೆ, ಇಲ್ಲಿ ಇಬ್ರು ನಿಂತವ್ರೆ ಅಂತ. ಆದ್ರೂ ಅವ್ರಿಗೆ ಭಯ ಇಲ್ಲ, ಆಚೆ ಬಂದವಾಗ ಅಲ್ಲಿಂದ ಬಂದು ಮತ್ತೆ ಹಿಂಗ್ ತಿರ್ಕೊಂಡು ಅಲ್ಲಿ ನಿಂತ್ಕೊಂಡ್ರು. ಅಲ್ಲಿ ಟೆಂಪೋನ ನಿಲ್ಲಿಸ್ಬಿಟ್ಟು ಇಬ್ರು ಇಲ್ಲಿದ್ದವ್ರು ಅಲ್ಲಿ ಹೋಗಿ ಮಾತಾಡ್ತಾ ಇದ್ರು. ಯಾಕೋ ಡೌಟ್ ಬಂದು ನಾವು ಇಲ್ಲಿಂದ ಹೋಗಿ ಅಲ್ಲಿ ಕಸ ಇಳಿಸಬೇಕಿತ್ತು. ಅಲ್ಲಿ ಅಲ್ಲಿಂದ ಬಂದು ಅಲ್ಲಿ ನಿಂತ್ಕೊಂಡು ವಾಚ್ ಮಾಡಿ ಮಾತಾಡಕ್ ಬಿಡ್ತಲ್ಲ. ಎಷ್ಟು ದಿನದಿಂದ ಎದೆಯಲ್ಲಿ ಇಟ್ಟುಕೊಂಡು ಅಲ್ಲಿ ವಾಚ್ ಮಾಡಿದ್ವಿ. ಒಂದಿಷ್ಟು ಒಂದು 20 ನಿಮಿಷ ಅಲ್ಲಿ ನಿಂತಿದ್ವಿ. ಎಷ್ಟು ಅಲ್ಲಿ ಅವರು ಹೋಗ್ರು ಅಂತ ಬಿಟ್ಬಿಟ್ರು. ಮತ್ತೆ ಅವ್ರಿಬ್ರು ಇಲ್ಲಿ ಬಂದ್ರು. ಟೆಂಪೋ ಸ್ಟಾರ್ಟ್ ಆಯ್ತು. ಅವಾಗ ನಾವು ಎತ್ತು ಗಾಡಿ ಓಡ್ ಬಂದು ಅಲ್ಲಿಂದ ಮತ್ತೆ ಬಂದು ಅಲ್ಲೇ ನಿಂತ್ಕೊಂಡೆ. ಇಲ್ಲಿ ಒಂದು ಸ್ವಲ್ಪ ಹೊತ್ತು ಅದಾದ್ಮೇಲೆ 4 ಜನ ಮಾತಾಡ್ಬಿಟ್ಟು ಚೈನ್ ಹೊಲ್ದಾಕೆಲ್ಲ ಎಳ್ದು ಅಳ್ಳಾಟ ಸ್ಟಾರ್ಟ್ ಮಾಡಿ ಎತ್ತಕ್ಕೆ. ಅಲ್ಲಿ ನಿಂತ್ಕೊಂಡು ನೋಡ್ರಿ, ಯಾರು ಫೋನ್ ಎತ್ತಿಲ್ಲ, ಯಾರಿಲ್ಲ. ಅದು ಇಬ್ಬರೇ ಇದ್ದಾರೆ, 4 ಜನ ಇದ್ದಾರೆ. ನಮಗೆ ಭಯ ಹೊಡಿತಾರೆ ಅಂತ. ಸ್ವಲ್ಪ ಅದಾದ್ಮೇಲೆ ಒಬ್ರಿಗೆ ಫೋನ್ ಮಾಡಿದೆ ನಾನು, ಕಳ್ತಾ ಆಗ್ತಿದೆ, ಪ್ಲೀಸ್ ಬಾ, ಯಾರು ಇಲ್ಲ, ನಾವು ಇಬ್ಬರೇ ಇದ್ದೀವಿ ಅಂತ. ನನ್ನ ಡೌ ಜೊತೆ ಇದೀನೋ, ನಾನು ಬರೋಕ್ಕಾಗಲ್ಲ, ಇಷ್ಟೊತ್ತಿಗೆ ಅರ್ಥ ಮಾಡ್ಕೊಳೋ, ಕಷ್ಟ ಇದೆ ಅಂದರೆ ಕಷ್ಟ ಮಾಡ್ಬಿಟ್ಟ. ಅದಾದ್ಮೇಲೆ ನಮ್ಗೆ ಇನ್ನೊಬ್ಬಿದ್ದಾರೆ, ಅವರು ಫೋನ್ ಮಾಡಿದೆ. ಅವ್ರ ಪಾಪ 5 ನಿಮಿಷಕ್ಕೆ ಎದ್ದು ಬಂದರು. ಅವ್ರು ಬಂದು ತುಂಬ ಹೆಲ್ಪ್ ಆಯಿತು. ಅದಾದ್ಮೇಲೆ ಪೊಲೀಸ್ ಫೋನ್ ಮಾಡಿದ್ವಿ ನಾವು. ಪೊಲೀಸ್ ಫೋನ್ ಮಾಡಿ ಎಷ್ಟೊತ್ತು ಅವ್ರಿಗೆ ಅಣ್ಣ ಫೋನ್ ಸ್ವಿಚ್ ಆಫ್ ಆಗ್ಬಿಟ್ಟೈತೆ. ಫೋನ್ ಮಾಡಿ ಅದಾದ್ಮೇಲೆ ಅಣ್ಣ ಫೋನಿಂದ ಫೋನ್ ಮಾಡಿ ಪೊಲೀಸ್ಗೆ ಸ್ವಿಚ್ ಆಫ್ ಆಗ್ಬಿಟ್ಟಿದೆ ಅಣ್ಣ ಫೋನ್. ಪೊಲೀಸ್ ಅವ್ರು ಬಂದು ನಾವೆಲ್ಲ ಮುಗಿಸಿ ಎಲ್ಲ ಹಾಕೊಂಡು ರುಬ್ಬಿ ಅವ್ರಿಗೆಲ್ಲ ಇಳ್ದು ಅದಾದ್ಮೇಲೆ ಎಷ್ಟೋ ಒಂದು ಅರ್ಧ ಗಂಟೆ ಪೊಲೀಸ್ ಬಂದರು.
ನಿಲ್ಸಿ ನಿಲ್ಸಿ ನಿಲ್ಸಿ. ಅಲ್ಲೇ ಇದೆ ಅಲ್ಲೇ ಇದೆ ಅಲ್ಲೇ ಇದೆ. ಲೈಟ್ ಆಫ್ ಮಾಡಿ, ಗಾಡಿ ಆಫ್ ಮಾಡಿ. ಆಫ್ ಕರ್ ಗಾಡಿ ಆಫ್ ಅಲ್ಲೇ ಕೂರು ಕೂಡಿ ಅಲ್ಲ. ಏಯ್ ಗಾಡಿ ಆಫ್ ಮಾಡು. ಹೋದೆ ನೀನು, ನಾನು ಹೇಳ್ತೀನಿ ಗಾಡಿ ಹೊಡಿತೀನಿ. ಕುತ್ಕೋ ಅಲ್ಲೇ, ಕುತ್ಕೋ. ಕೂರ್ಬೇಕಲ್ಲೇ. ನಡಿ ನಾನು ಕರ್ಕೊಂಬ ಸರಿ, ತಗೊಂಡು ಕ್ಲೀನ್. ಆಯ್ತು. ಪೊಲೀಸ್ ಒಮ್ಮೆ ಅವರು ಯಾರು ಕಂಪ್ಲೇಂಟ್ ಕೊಟ್ಟು ನಾವು ಫೋನ್ ಮಾಡಿದ್ದೀವಿ, ಫೋನ್ ಎತ್ತಿಲ್ಲ ನೀವು ಅಂತೆಲ್ಲ ಹೇಳ್ಮೇಲೆ ಅಣ್ಣ ಫೋನ್ ಸ್ವಿಚ್ ಆಫ್ ಆಗಿದೆ ಅಂತೆಲ್ಲ ಹೇಳಿ ಅರ್ಥ ಮಾಡಿಸಿ ಅವ್ರು ಗಾಡಿ ಎತ್ತಿದ ತಕ್ಷಣ ಇವನು ಸಂಜಯ್ ಸಾಯಿಲ್ ಅಡ್ಡ ಹಾಕ್ಬಿಟ್ಟು ಇಳಿಸ್ಬಿಟ್ಟು ಅವ್ರನ್ನ ಹಿಡ್ಕೊಂಡು ಪೊಲೀಸಿಗೆ ಫೋನ್ ಮಾಡಿ ಪೊಲೀಸವ್ರು ಬಂದು ಆಮೇಲೆ ಪೊಲೀಸವರು ಬಂದಿದ ತಕ್ಷಣ ಎಷ್ಟು ಜನ ಓಡೋದ್ರು? ನಾವು ಬಂದು ಇಲ್ಲಿ ಗಾಡಿ ನಿಲ್ತು, ನಾನು ಅಲ್ಲಿ ಬಂದು ಅಡ್ಡ ಹಾಕಿದ್ರಿ. ನಾನು ಸೈಲ್ ಅಲ್ಲ ಅಡ್ಡ ಹಾಕಿದ್ರಿ. ಅವಾಗ ಅವ್ರು ನಮ್ಮನ್ನ ನೋಡ್ಬಿಟ್ಟು ಅವ್ರು 4 ಜನ ಇದ್ರಲ್ಲ, ಇಳಿದು ಬರ್ತಾರೆ ನಮ್ಗೆ ಹೊಡಿಯಕ್ಕೆ ಅನ್ಕೊಂಡ್ರಿ. ಅವ್ರು 4 ಜನ ಅಲ್ಲೇ ಇದ್ದಾರೆ, ಅಲ್ಲೇ ಕುತ್ಕೊಳ್ರಿ ಅಂದ್ವಿ. ಅವ್ರು ಕುತ್ಕೊಂಡ್ರು. ಡ್ರೈವರ್ ಏನ್ ಮಾಡ್ದ, ಹುಷಾರಾಗಿ ಕೀನ ಎತ್ತಿ ಅಲ್ಲೇ ಒಳಗಡೆ ಹಾಕ್ತವ್ನೆ. ಅಲ್ಲಿಂದ ಓಡೋದ ಡ್ರೈವರ್, ಓಡೋದ. ಅವ್ನ ಪಕ್ಕ ಹತ್ತು ಗಾಡಿ ತೆಗಿಯೋ. ಗಾಡಿ ಕೀ ಕೊಡು ಒಯ್ದ್ಬಿಡ್ತು. ಎಲ್ಲಿ ಬರ್ಬೇಕು? ಕಪ್ ಆಡ್ಕೊಬಿಟ್ಟು ತೆಗಿಯೋಡೋರು. ನೀವು ಅಪ್ಪಂದೇನ ಅದು ಎತ್ತಾದ ನೀನು? ಯಾವ್ದು ಎತ್ತಾದ ನೀನು? ತೆಗಿ ಬ್ರೋ, ಒಂದು ನಿಮಿಷ ಬನ್ನಿ ಬ್ರೋ. ಇಲ್ಲಿ ಬ್ರೋ ಕದೀತವ್ರೆ ಬ್ರೋ. ಹತ್ತವ್ರೆ, ಫೋನ್ ಮಾಡೋರಿಗೆ ಕದೀತವ್ರೆ ಬ್ರೋ ಕುತ್ಕೊಂಡು. ಇದ್ದಿರೋನು ಅವನು ಇಳಿದು ಆ ಕಡೆ ಎಗ್ರೋದ. ಆ ಕಡೆ ಎಗ್ರಿಬಿಟ್ಟು ಅಣ್ಣ ಎಲ್ಲೂ ಹೋಗಲ್ಲ ಅಂದ್ಬಿಟ್ಟು ಅವನು ಇಳಿದು ಓಡಾಕ್ಬಿಟ್ಟ. ಆಮೇಲೆ ಹಿಂದೆ ನಿಂತಿದ್ರಲ್ಲ ಟೆಂಪೋ, ಈ ತಳ್ಳೋ ಗಾಡಿನ ಹಿಡ್ಕೊಂಡು ಇಬ್ರು ನಿಂತಿದ್ರು. ಅದ್ರಲ್ಲಿ ಇನ್ನೊಬ್ಬ ಮತ್ತೆ ಜೂಟು, 3 ಜನನು ಜೂಟು, ಒಬ್ಬ ಹಿಡ್ಕೊಂಡ್ರಿ. ಒಬ್ಬನ ಹಿಡ್ಕೊಂಡಾಗ ಇಬ್ರು ಯಾರೋ ಹುಡುಗರು ಬಂದ್ರು. ಒಬ್ಬನ ಹಿಡ್ಕೊಂಡ್ಮೇಲೆ ಪೊಲೀಸವ್ರು ಬಂದಿದ್ದ. ಒಬ್ಬರನ್ನ ಹಿಡ್ಕೊಂಡ್ಮೇಲೆ ಪೊಲೀಸರು ಬಂದಿಲ್ಲ. ಪಾಪ ಎಷ್ಟು ಟ್ಯಾಕ್ಸಿಗಳು ಓಡಾಡ್ತೈತೆ, ಅವ್ರಿಗೆಲ್ಲ ಭಯ. ನಮ್ಮನ್ನ ಯಾರು ಏನ್ ರಾಬ್ರಿ ಮಾಡಕ್ ಬಂದಿದಾರ ಅಂತ. ಹಂಗೆ ರೋಡಲ್ಲಿ ನಿಂತಿದೀವಿ ನಾವು, ಯಾರು ನಿಲ್ಸಿಲ್ಲ. ಯಾರೋ ಇಬ್ರು ಬನ್ನಿ ಅಂತ ಯಾರು ಬಂದು ಆ ಹುಡುಗ ಓಡೋದ ಅಲ್ಲಿ ನಮ್ ಸಾಂಫ ಮಠ ಹತ್ರ ಓಡೋದಾಗ ಅವನ್ನ ಎಳ್ಕೊಂಡ್ ಬಂದು ಇಬ್ರನ್ನ ಇಲ್ಲೇ ಕೂರಿಸ್ಕೊಂಡ್ರಿ. ಮೇಲೆ ಆಮೇಲೆ ಪೊಲೀಸವ್ರು ಬಂದು ಏನನ್ನ ಎನ್ಕ್ವೈರಿ ಮಾಡಿದ್ರು, ಹಿಂಗೆ ಹಂಗೆ ಎಲ್ಲ ಕೇಳಿದ್ರು. ಅವ್ರು ಕೇಳಿದ ಕ್ವಶನ್ ನಮಗ್ ಬೇಜಾರಾಗೋಯ್ತು. ನಾವು ಹೋಗ್ಬಿಟ್ರಿ ಮನೆಗೆ. ಆಮೇಲೆ ಸುಮ್ನೆ ಮನೆಗೆ ಹೋಗ್ಬಿಟ್ರಿ. ಆಗ್ತೀವಿ ಅವ್ರು ಏನಂತ ಕರ್ಕೊಂಡು ಹೋಗಿದ್ಯಾ? ನಾನು ಸುಮ್ಮನೆ ಹೋಗ್ತಾ ಇದ್ದೆ, ಬಂದಿದ್ದೆ. ಸುಮ್ಮನೆ ಹೋಗ್ತಿದ್ದೆ. ಹಲೋ, ಅದೇ ಅವರು ನೋಡ್ಬಿಟ್ಟವನೆ ನಿಮ್ಮ ಹತ್ರ ಇಲ್ಲ. ನಾನು ಲೆಫ್ಟ್ ಸೈಡ್ ಕೂತಿಲ್ಲ. ಕದಿತವ್ರ ಬ್ರೋ ಇದು. ಪಾಪ ಯಾವ್ದೋ ಗಾಡಿ 4 ಜನ ಬಂದು ಟೆಂಪಲ್ ಹಾಕೊಂಡು ಹೋಗ್ತಿರೋದು. 1 ಅವರ್ ನಾವು ನಿಂತ್ಕೊಂಡು ನೋಡ್ತಾ ಇದೀವಿ ನಾವು ಬಚ್ಚಿಕೊಂಡು. 1 ಅವರ್ ವಿಡಿಯೋ ಆಯ್ತು ನನ್ನ ಹತ್ರ. ಸಂಜಣ ಏನು ಗೊತ್ತಿಲ್ಲ. ಗೊತ್ತು ತಾನೆ ಮಾಡ್ತಾ ತಪ್ಪಂದ ಗೊತ್ತು ತಾನೆ. ಫೋಟೋ ಅಲ್ಲ ಮಗನೇ, 1 ಅವರ್ 2 ಅವರ್ ನಿಂತ್ಕೊಂಡು ನೋಡ್ತಾ ಇದ್ದಲ್ಲಿ ಎಲ್ಲ ವಿಡಿಯೋ ಆಯ್ತು ನನ್ನ ಹತ್ರ. ನೋಡ್ ಆದ್ರೂ ಜನ ಅಂತ ಕಸ್ಸು ಅಂದೆ. ಫೋನ್ ಮಾಡು. ಕಸ್ಸು ಅಂದೆ ಅವ್ರಿಗೆ. ನನ್ ನಿಜ ಪೊಲೀಸ್ ಕಂಡು ಸರಿ ಅಲ್ಲ. ಕಸ್ಸು ಅಂದೆ. ಅಲ್ಲ ಬ್ರೋ 1.5 ಅವರ್ ನಾನು ನಿಂತ್ಕೊಂಡು ನೋಡ್ತಾ ಇದ್ದೆ ನಾನು. ಇಬ್ರು ಬಂದ್ರು, ಚೈನ್ ಹೊಲ್ಟಾಕ್ಬಿಟ್ಟು ಟೆಂಪೋ ಎತ್ತಾಕೊಂಡು ಹೋಗ್ತಿದ್ದಾರೆ. ಫೋನ್ ಮಾಡ್ತಾಳ ಪೊಲೀಸ್ಗೆ. ಮಾಡಿದ್ವಿ ಬತ್ತವ್ರೆ. 3 ಜನ ಓಡೋಗೋರು. ಫೋನ್ ಮಾಡು. ಕರ್ಸು, ನಾನು ಹೇಳ್ತೀನಿ ಕರ್ಸು ಅವ್ರಿಗೆ. 3 ಜನ ಕರ್ಸು. ಫೋನ್ ಕೊಟ್ಟಿದೆ, ಫೋನ್ ಕೊಡಿ. ಒಂದ್ ನಿಮಿಷ ನೋಡು. 3 ಜನ ತಪ್ಪು ಮಾಡಿರ್ತಾನೆ. ಇಲ್ಲ ಅವ್ರ ಏನ್ ತಪ್ಪು ಮಾಡಿಲ್ಲ, ನಾನ್ ಕರ್ಕೊಂಡ್ ನನಗ್ ಬೇಕಾದ್ರೆ ನೇಣ್ ಹಾಕ್ರಿ ಇಲ್ಲೇ. ನಾನು ಹೇಳ್ತೀನಿ, ಫೋನ್ ಮಾಡು. ಇಲ್ಲ ನನಗ್ ಬೇಕಾದ್ರೆ ಫೋನ್ ಮಾಡು. ಯಾರು ನಾವೇ ಅಲ್ವಾ? ನಾವೇ ತಗೊಂಡು ಹೋಗಿದ್ವಿ. ಅದಕ್ಕೆ ನಾನು ಒಪ್ಕೊಂತೀನಿ. ಯಾಕೆಂದ್ರೆ ನನಗ್ ಹೊಡ್ರಿ, ನನಗೆ ಎಷ್ಟು ಬೇಕಾದ್ರೆ ಹೊಡ್ರಿ. ಯಾಕೆಂದ್ರೆ ನಾನು ಕರ್ಕೊಂಡ್ ಬಂದಿರೋದು. ಅಲ್ಲ ಇಲ್ಲ ಅವ್ರಿಗೆ ಬೇಡ. ನೀನು ಹೆಂಗಪ್ಪ ಮುಟ್ಟಿದೆ? ಇನ್ನೊಂದು ಪ್ರಾಪರ್ಟಿಗೆ ಹೆಂಗ್ ಮುಟ್ಟಿದೆ ನೀನು?
ಇಲ್ಲ ಇಲ್ಲ ಹೊಡೆದವನು ಬೇರೆಯವ್ರ ಗಾಡಿನ ಬೇರೆಯವ್ರ ವಸ್ತುನ ಗಾಡಿ ಅದು ಬೇಕಾದ್ರೆ ಇದು ಗಾಡಿ ತೊಗೊಂಡು ಹೋಗ್ತೀನಿ ನನಗೆ ವೆಹಿಕಲ್ ತೊಗೊಂಡು ನೋಡು ಅವರು ಗಾಡಿ ಫ್ರೀಯಾಗಿ ನಿಲ್ತಾರೆ ಎತ್ಕೊಂಡು ಹೋಗ್ತೀಯ ನೋಡು ಕೀ ಸಮೇತ ಬಿಟ್ಟವ್ರು ನೋಡು ಎತ್ಕೊಂಡು ನೋಡು ಆಯ್ತು ನೋಡಿ ಸ್ಟೇಷನ್ಗೆ ಗಾಡಿ ಕೀ ಇಲ್ಲ ಟಾಟಾ ಎಸಿ ಕೀ ಇಲ್ಲ ಸರ್ ಇಲ್ಲ ನೀವು ಯಾವ ಸ್ಟೇಷನ್ ಹತ್ರ ಆಗ್ತಾ ಇದ್ರಿ ಏಯ್ ಫೋನ್ ಮಾಡಿ ಕರ್ಸು ಇಲ್ಲದೆಲ್ಲ ಮಾತಾಡ್ಬೇಡ ಫೋನ್ ಮಾಡಿ ಕರ್ಸು ಗಾಡಿ ಸ್ಟೇಷನ್ಗೆ ಹಾಕ್ತೀನಿ ಮನೆಗೆ ಹೋಗಿ ನಮ್ಮ ಮನೆ ಇನ್ನೇನು 1 ಕಿಲೋಮೀಟರ್ ಐತೆ ಅವಾಗ ಸಾಯಿಲ್ದೆ ಬಂದ್ಬಿಟ್ಟು ಅಣ್ಣ ಪೊಲೀಸರು ಕರೀತಾರೆ ಬನ್ನಿ ಕಂಪ್ಲೇಂಟ್ ಕೊಡ್ಬೇಕಂತ ಅಲ್ಲಿಂದ ಮತ್ತೆ ಕರ್ಕೊಂಡ್ಬಂದು ಮತ್ತೆ ಬಂದು 6 ಗಂಟೆವರೆಗೆ ಇಲ್ಲೇ ಇದೀವಿ. ಏನ್ ಮೇನ್ ತಿಂಡಿ ಏನಂದ್ರೆ ಕೀ ಅವನು ಎತ್ಕೊಂಡು ಹೋಗ್ಬಿಡು ಅಂತ ನಾವು ಅನ್ಕೊಂಡಿದೀವಿ. ಕೀ ಅವನು ಎತ್ಕೊಂಡು ಹೋಗಿಲ್ಲ. 3:30 7 ಗಂಟೆ ಇಲ್ಲೇ ಕಾಯ್ತಾ ಇದೀವಿ. ಬರ್ತಾರೆ ಇಲ್ಲ ಏನ್ ಮಾಡಿ ಎಲ್ಲ ಟ್ರೈ ಮಾಡಿ ಲಾಕ್ ಆಗ್ಬಿಟ್ಟಿದೆ ಹ್ಯಾಂಡ್ಲು. ಅದಾದ್ಮೇಲೆ ಸುಮ್ಮನೆ ಕುತ್ಕೊಂಡು ಯೋಚನೆ ಮಾಡ್ತಾ ಇದ್ರು ಹೊರಗಡೆ ಕುತ್ಕೊಂಡು ತಗ್ದೆ ಕಿಕ್ ಟಪ್ ಅಂತ ಕೆಳಗಡೆ ಅವಾಗ ಬೀಳ್ತಾ 6 ಗಂಟೆ 7 ಗಂಟೆ ಇಲ್ಲ 7 ಗಂಟೆ ಆಗಿತ್ತು. ಅವಾಗ ಸ್ಟಾರ್ಟ್ ಮಾಡ್ಕೊಂಡು ಇದು ವಿದ್ಯಾನಪುರ ಸ್ಟೇಷನ್ ತಗೊಂಡೋಗಿ ಟೆಂಪೋನ ಮತ್ತೆ ಈ ಅಂಗಡಿನ 2 ಅಲ್ಲೇ ಬಿಟ್ಟು ಆಮೇಲೆ ಬಂದು ಮನೆಗೆ ಹೋಗಿ ಮಾಡ್ಕೊಂಡು 3 ಗಂಟೆಗೆ ಸಿಕ್ಬಿಟ್ಟಿದ್ರೆ ಸೀದಾ ಮನೆಗೆ ಹೋಗ್ಬಿಡ್ತಾರೆ. ಸೊ ಇಲ್ಲಿ ಗಾಡಿ ಬಿಟ್ಬಿಟ್ಟು ಟೆಂಪೋನ ಅಪ್ಪೆ ಗಾಡಿನ ಓಡೋಗ್ಬಿಟ್ಟು ಅವ್ರು ಕಳ್ಳರೆಲ್ಲ. ಸೊ ಒಬ್ಬ ಕಳ್ಳ ಮಾತ್ರ ಸಿಕ್ಕಾಕೊಂಡಿದ್ದಾರೆ. ಪೊಲೀಸವ್ರು ಅವ್ರು ಎಷ್ಟು ಹೇಳಿದ್ರು ಆ ಕಳ್ಳ ಬಾಯ್ ಬಿಡ್ತಲ್ಲ ನಾನು ಯಾರನ್ನೂ ಕರಿಯಲ್ಲ ಅಂತ. ಆಮೇಲೆ ಅಪ್ಪೆ ಗಾಡಿನ ಸಾಯಿಲು ಸಂಜೆ ಎತ್ಕೊಂಡು ಹೋಗಿ ಪೊಲೀಸ್ ಸ್ಟೇಷನ್ ಹತ್ರ ಬಿಟ್ಟು ಅವ್ರನ್ನ ಅಲ್ಲಿ ಕಂಪ್ಲೇಂಟ್ ಕೊಟ್ಟು ಬಂದಿದ್ದಾರೆ. ಸೊ ನಾನಿಲ್ಲಿ ಪಾಯಿಂಟ್ ಹೇಳಕ್ಕೆ ಬಂದಿದ್ದೇನು ಅಂದರೆ ಕಳ್ತನ ಮಾಡಿದ್ದು ಬಿಡಿ ಅವ್ರದ್ದು ನಾವೇನು ಮಾತಾಡೋದು ಬೇಡ. ಬಟ್ ಈ ಥರ ಇಲ್ಲಿ ಗಾಡಿಗಳು ನಿಲ್ಲಿಸಿ ವಿತೌಟ್ ಸೇಫ್ಟಿ ಈಗ ಅವ್ರು ಚೈನ್ ಹಾಕಿದ್ರೂ ಎತ್ತಾಕೊಂಡು ಹೋಗೋಕ್ಕೆ ಟ್ರೈ ಮಾಡಿದ್ದಾರೆ ಅಂದರೆ ಏನು ಮಾಡೋಕ್ಕೂ ಆಗಲ್ಲ ಅಲ್ವಾ ಸಂಜಯ್? ಇನ್ನೇನು ಮಾಡೋಕ್ಕಾಗುತ್ತೆ? ಏನು ಮಾಡೋಕ್ಕಾಗಲ್ಲ. ನಿಮ್ಮ ಹುಷಾರಲ್ಲಿ ಇರಿ ಅಷ್ಟೇ. ಏನು ಬಿಕಾಸ್ ಇಲ್ಲೇ ಒಂದು ಕ್ಯಾಮ್ರಾ ಇದೆ. ಕ್ಯಾಮ್ರಾ ಇದ್ರೂ ಭಯ ಇಲ್ಲ ಜನರಿಗೆ. ಬನ್ನಿ ಹತ್ರ ಹೋಗ್ಬಿಟ್ಟು ಮಾತಾಡೋಣ. ತುಂಬ ಜಾಸ್ತಿ ನಾಯ್ಸ್ ಇದೆ. ನಮ್ಮ ಟುಮ್ ಸಿಸಿ ಒಂದಷ್ಟು ವೀಡಿಯೋಸ್ನ ಮಾಡ್ಕೊಂಡಿದ್ದಾರೆ. ಅದನ್ನು ಪೋಸ್ಟ್ ಮಾಡ್ತೀನಿ. ಬಟ್ ಅವ್ರ ಫೇಸ್ನ ಬ್ಲರ್ ಮಾಡ್ಬಿಟ್ಟು ಹಾಕ್ತೀನಿ. ಬಟ್ ಈ ಥರ ರೆಸ್ಪಾನ್ಸಿಬಲ್ ಆಗಿ ಬಿಹೇವ್ ಮಾಡಿದ್ದಾರೆ ಸಂಜಯ್ ಸಾಯಿಲು. ಬಟ್ ಒಂಚೂರು ರಿಸ್ಕಿನೇ ಇದೆಲ್ಲ. ನೆಕ್ಸ್ಟ್ ಟೈಮ್ ಸ್ವಲ್ಪ ನೋಡ್ಕೊಂಡು ಮಾಡಿರಿ. ಒಟ್ಟಿನಲ್ಲಿ ವೆರಿ ಗುಡ್, ಪ್ರೌಡ್ ಆಫ್ ಯು ಗೈಸ್. ತುಂಬ ಒಳ್ಳೆ ಕೆಲಸ ಮಾಡಿದ್ದೀರಾ. ಒಬ್ಬ ಸೊ ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿ ಅವರು ಪೊಲೀಸಿಗೆ ಕಾಲ್ ಮಾಡಿ ಕಾದಿದ್ದಾರೆ. ಪೊಲೀಸ್ ಬಂದಿಲ್ಲ. ಅದಕ್ಕೆ ಇವರೇ ಹೋಗಿ ಎತ್ಕೊಂಡು ಹೋಗ್ಬಿಡ್ತಿದ್ರು ಗಾಡಿ. ಅದಕ್ಕೆ ಇವರೇ ಹೋಗಿ ಅಡ್ಡ ಹಾಕಿ ನಿಲ್ಲಿಸಿ ಒಬ್ಬನ ಹಿಡ್ಕೊಂಡು ಕಾದು ಪೊಲೀಸ್ ಬರೋವರೆಗೂ ಇದ್ದು ಕೊಟ್ಟು ಹೋಗಿದ್ದಾರೆ. ಸೊ ಇವರು ನಾರ್ಮಲ್ ಪರ್ಸನ್ ಆಗಿ ನಮ್ಗೆ ಯಾಕಪ್ಪ ಎತ್ಕೊಂಡು ಹೋಗ್ಲಿ ಅಂತ ಹೋಗ್ಬೋದಿತ್ತು. ಬಟ್ ಅದನ್ನು ಮಾಡಿಲ್ಲ. ಸೊ ಅದಕ್ಕೆ ನಾವು ಅಪ್ರಿಷಿಯೇಟ್ ಮಾಡಬೇಕು. ಸೊ ಸಂಜಯ್ ಟುಮ್ ಸಿಸಿಗೆ ಒಂದು ಅಪ್ರಿಸಿಯೇಷನು ಕಮೆಂಟ್ ಬಾಕ್ಸಲ್ಲಿ. ಥ್ಯಾಂಕ್ ಯು. ಯಾ